ಅಹಮದಾಬಾದ್ ವಿಮಾನ ದುರ್ಘಟನೆ ದುರಂತ ಈಗೊಂದು ಚರ್ಚೆ ಪ್ರಾರಂಭವಾಗಿದೆ ಮತ್ತು ಅನುಮಾನ ಸಂಶಯಗಳು ಮೂಡುತ್ತಿದೆ. ಪೈಲಟ್, ಗಗನಸಖಿಯರು, ಸಿಬ್ಬಂದಿಗಳು ಎಲ್ಲ ಯಾವುದಾದರೂ ಅವರ ಬರ್ತ್ಡೇ ಪಾರ್ಟಿಯೋ ಯಾವುದಾದರೂ ಸಮಾರಂಭಕ್ಕೆ ಫ್ಲೈಟ್ ಬಿಟ್ಟು ಹೋಗಿ ಬರುವಷ್ಟರಲ್ಲೇ ಭಯೋತ್ಪಾದಕರು, ಉಗ್ರವಾದಿಗಳು ಟೆಕ್ನಿಕಲಿ ತಾಂತ್ರಿಕ ಅಂಶದ ಒಂದು ಜೋಡಣೆಯನ್ನು ಕೆಡಿಸಿ ವಿತಿನ್ 10 ನಿಮಿಷದಲ್ಲೇ ಬ್ಲಾಸ್ಟ್ ಆಗುವ ಒಂದು ಪ್ಲಾನ್ ಏನಾದರೂ ಮಾಡಿರುತ್ತಾರಾ ಎಂದು ಈಗೊಂದು ಸಂಶಯ ಎಲ್ಲ ಕಡೆ ಹರಿದಾಡುತ್ತಿದೆ. ಅಷ್ಟೊಂದು ಸುರಕ್ಷಿತವಾದ ಬೋಯಿಂಗ್ 747 ವಿಮಾನ ಈ ರೀತಿ ದುರ್ಘಟನೆಯಾಗಿ ಸಂಭವಿಸಿದ್ದು ತುಂಬ ಮನಸ್ಸಿಗೆ, ಪ್ರತಿಯೊಬ್ಬ ನಾಗರಿಕನಿಗೂ ಮನಸ್ಸಿಗೆ ತುಂಬ ಬೇಸರವಾಗುತ್ತದೆ. ಈ ದುರ್ಘಟನೆಗೆ ನಿಜಕ್ಕೂ ಇತಿಹಾಸದಲ್ಲಿ ಆಗಿರುವ ವಿಮಾನಗಳ ಬ್ಲಾಸ್ಟ್ಗಳು ಕೆಲವು ಭಯೋತ್ಪಾದಕರ, ಉಗ್ರವಾದಿಗಳ ಕೃತ್ಯವಿರಬಹುದಾ? CC ಕ್ಯಾಮ್ರಾಗಳನ್ನು ಆ ಟೈಮಿಂಗ್ಸ್ನಲ್ಲಿ ಯಾರಾದರೂ ಬಂದಿದ್ದಾರಾ, ಹೋಗಿದ್ದಾರಾ? ಒಂದು ಪಕ್ಷ ಡೆಲೀಟ್ ಮಾಡುವ ಸಾಧ್ಯತೆ ಇದೆ. ಇದು ಮತ್ತು ಇಂಧನಕ್ಕೆ ಕಲಬೆರಕೆ, ನೀರು ಮತ್ತು ಆ ಇಂಧನ ಕೆಟ್ಟು ಹೋಗುವ ಥರ ಏನಾದ್ರು ವ್ಯವಸ್ಥೆ ಮಾಡಿ ಭಯೋತ್ಪಾದನೆ ಪ್ರಾರಂಭ ಮಾಡಿದರಾ, ಅಥವಾ ತಾಂತ್ರಿಕ ಅಂಶದ ಜೋಡಣಾ ಕಾರ್ಯ ಕೆಟ್ಟು ಹೋಗುವಂತೆ ಮಾಡಿದ್ದಾರಾ ಏನು ಎನ್ನುವುದರ ಬಗ್ಗೆ ಅಮೂಲ್ಯವಾದ ತನಿಖೆ ಆಗಲೇಬೇಕು. ಇದಕ್ಕಾಗಿ ಇಡೀ ಭಾರತದ ಜನಗಳ ಪರವಾಗಿ ನಾನು ಕೂಡ ವಿನಂತಿ ಮಾಡುತ್ತಿದ್ದೇನೆ, ಒತ್ತಾಯಿಸುತ್ತಿದ್ದೇನೆ. ಮಡಿದವರ ಆತ್ಮಕ್ಕೆ ಶಾಂತಿ ದೊರಕಲಿ, ಅವರ ಮನೆಗಳಿಗೆ, ಮಡಿದವರ ಕುಟುಂಬಕ್ಕೆ ಶಾಂತಿ, ಸಹಾನುಭೂತಿ ಅಷ್ಟು ಮಾತ್ರ ನಮ್ಮಿಂದ ಹೇಳಲು ಸಾಧ್ಯ. ಎಲ್ಲರೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ. ಜೈ ಭಾರತ ಮಾತಾ.